ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇರುತ್ತೆ. ಆ ಘಟನೆ ಒಂದು ಪರಿಣಾಮಕ್ಕೆ ಕಾರಣ ಆಗತ್ತೆ. ಹಾಗೇನೆ ಈ ದೇವಿ ಇಲ್ಲಿ ಬಂದು ನೆಲೆ ನಿಲ್ಲೋದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಮಾಂತೇಶ್ ಅಂತ ಹೇಳಿ ಸರ್. ಇದೇ ಊರಿನವರು? ನಾವು ಇದೇ ಊರಿನವ್ರು ಸರ್. ನಾವು ಹುಟ್ಟಿ ಬೆಳೆದೆಲ್ಲ ಇಲ್ಲೇ. ಈ ದೇವಿ ಇಲ್ಲಿ ಬಂದು ನೆಲೆ ನಿಂತ ಕಥೆ ಏನು? ಈ ದೇವಿ ಮೂಲತಃ ಮಹಾರಾಷ್ಟ್ರದ ಕೊಲ್ಲಾಪುರದವಳು. ಅಲ್ಲಿಂದ ಕೋಣಗಳ ವ್ಯಾಪಾರ ಮಾಡೋಕ್ಕೆ ಬರ್ತಾ ಇದ್ದವ್ರ ಜೊತೆಗೆ ವ್ಯಾಪಾರಸ್ಥರ ಜೊತೆಗೆ ಬಂದಿದ್ಲು. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಈ ಘಟನೆ ನಡೆದಿದ್ದು 400 ವರ್ಷಗಳ ಹಿಂದೆ. ಕೊಲ್ಲಾಪುರದಿಂದ ಬರೋ ಕೋಣದ ವ್ಯಾಪಾರಿಗಳ ಜೊತೆ ಮಹಾಲಕ್ಷ್ಮಿ ಅನ್ನೋ ಒಬ್ಳು ಮಹಿಳೆನೂ ಬರ್ತಾಳೆ. ಆಗ ಈ ಊರಲ್ಲಿ ಮರುಳ ಸಿದ್ದೇಶ್ವರ ಸ್ವಾಮಿ ಕೆರೆಯನ್ನ ಕಟ್ಟಿಸ್ತಾ ಇರ್ತಾರೆ. ಕೆರೆ ಕಟ್ಟಬೇಕಾದ್ರೆ ಉಜ್ಜಿನಿ ಮರಳು ಸಿದ್ದೇಶ್ವರ ಸ್ವಾಮಿಯವರು ಮರಳು ತುಂಬಿ ಪುಟ್ಟಿ ಒರೆಸ್ಬೇಕಾದ್ರೆ ಪುಟ್ಟಿನ ಮರಳು ಸಿದ್ದೇಶ್ವರ ಸ್ವಾಮಿಯವ್ರ ತಲೆ ಮೇಲೆ ಇಟ್ಟು ಈಕೆ ಮಾಯ ಆಗ್ತಾಳೆ. ಆವಾಗ ಈಕೆಗೆ ಮೂಲ ಹೆಸರು ಮಹಾಲಕ್ಷ್ಮಿ ಹೋಗಿ ಅಲ್ಲಿ ಮಾಯಮ್ಮ ಅಂತೇಳಿ ನಾಮಕರಣ ಮಾಡ್ತಾರೆ. ಹೌದು, ಆವತ್ತಿನಿಂದ ಈ ಶಕ್ತಿಯ ಹೆಸರು ಮಾಯಮ್ಮ. ನಂತರ ಗ್ರಾಮಸ್ಥರ ಕನಸಿನಲ್ಲಿ ಬಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡಲು ಸೂಚಿಸ್ತಾಳೆ. ಅಲ್ಲಿಂದಾಚೆಗೆ ಭಕ್ತರ ಸಮಸ್ಯೆಗಳಿಗೆ ನಿರಂತರ ಪರಿಹಾರ ಸಿಗ್ತಾ ಇದ್ದು ಇವತ್ತು ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಕಾರಣ ಮಾಯಮ್ಮನ ಶಕ್ತಿಯೇ ಹೊರತು ಮತ್ತೇನಲ್ಲ. ಎಲೆಕ್ಷನ್ ಇದ್ದಾಗ ಹೂ ಕೇಳೋ ಶಾಸ್ತ್ರಗಳನ್ನೆಲ್ಲ ಮಾಡಿದ್ದಾರೆ. ಅದನ್ನು ಕುರುಗಳನ್ನ ಏನೋ ಕುರು ಮಾಡ್ಕೊಂಡು ಬೆಳ್ಕೊಂಡಾಗ ಅದನ್ನು ಯಾವುದೋ ಒಂದು ಕುರು ಅವ್ರಿಗೆ ಸಿದ್ಧ ಆದಾಗಪ್ಪ ಆ ಕೆಲಸ ಆಗುತ್ತೆ ಅಂತ ನಂಬಿಕೆ ಅದರಿಂದ ನಡ್ಕೊಂಡ್ಬಂದಿದೆ. ಆದರೆ ನನಗೂ ಸಹ ನಾನು ಅಧ್ಯಾತ್ಮವಾಗಿ ನಾನು ಪ್ರಥಮವಾಗಿ ಗೆದ್ದಾಗಲೂ ಗಾಣಗಟ್ಟಿ ಮಾಯಮ್ಮನ ಹೆಸರಿನಲ್ಲೇ ನಾನು ಪ್ರಮಾಣ ವಚನ ತಗೊಂಡೆ. 2ನೇ ಸಲ ಗೆದ್ದಾಗಲೂ ಗಾಣಗಟ್ಟಿ ಮಾಯಮ್ಮನ ಹೆಸರಿನಲ್ಲೇ ವಚನ ತಗೊಂಡು ಪ್ರಮಾಣ ವಚನ ತಗೊಂಡ್ಕೊಂಡೆ. ಈಗ ಮುಂದೆನೂ ಗೆಲ್ತೀನಿ ತಾಯಿ ಆಶೀರ್ವಾದವರೆಗೂ. ವಿಶೇಷ ಶಕ್ತಿ ಇರೋ ಕ್ಷೇತ್ರ ಎಲ್ಲಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ದೇ ಇದೆ. ಮಾಯಮ್ಮ ಅನ್ನೋ ಶಕ್ತಿ ದೇವತೆ ಇರೋ ಕ್ಷೇತ್ರ ಗಾಣಗಟ್ಟೆ. ಈ ಗಾಣಗಟ್ಟೆ ಇರೋದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ. ಗಾಣಗಟ್ಟೆಯಲ್ಲಿರೋದ್ರಿಂದ ಈ ದೇವಿ ಗಾಣಗಟ್ಟೆ ಮಾಯಮ್ಮ ಅಂತಾನೆ ಹೆಸರುವಾಸಿ. ಇಲ್ಲಿ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ನಡೆಯುತ್ತೆ. ಆಗ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದೇ ಇಲ್ಲಿನ ಶಕ್ತಿಯ ಮಹಿಮೆಗೆ ಸಾಕ್ಷಿ. ಸಮಸ್ಯೆ 1000 ಇರಲಿ, ಅದಕ್ಕೆ ಎಲ್ಲೋ ಒಂದು ಕಡೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಆದರೆ ಆ ಪರಿಹಾರ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದು ಮಾತ್ರ ಕುತೂಹಲ. ಈಗ ಇನ್ನೊಂದು ವಿಚಿತ್ರ ಸಮಸ್ಯೆಗೆ ಪರಿಹಾರ ಸಿಗುವಂಥ ಸ್ಥಳಕ್ಕೆ ನಮ್ಮ ಮುಂದಿನ ಪ್ರಯಾಣ. ಕಾಲ ಬದಲಾಗ್ತಾ ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಆಗೋದಿಲ್ಲ, ಗಂಡು ಸಿಗೋದಿಲ್ಲ ಅನ್ನೋ ಸಮಸ್ಯೆ ಈಗ ಬದಲಾಗ್ತಾ ಇದೆ. ಹೌದು, ಕೆಲವು ಕಡೆ ಈಗ ಹುಡುಗರಿಗೆ ಮದುವೆಗೆ ಹುಡುಗಿರು ಸಿಗ್ತಾ ಇಲ್ಲ. ಇದು ನಿಜವಾಗ್ಲೂ ಗಂಭೀರವಾದ ಸಮಸ್ಯೆ ಅಲ್ವಾ? ಮನುಷ್ಯ ತನ್ನ ಕೈಲಿ ಬಗೆಹರಿಸ್ಕೊಳ್ಳೋಕಾಗದೆ ಇರೋ ಸಮಸ್ಯೆಗೆ ದೇವ್ರ ಹತ್ರ ಹೋಗ್ತಾನೆ. ಕೆಲವು ವಿಶೇಷವಾದ ಸಮಸ್ಯೆಗಳನ್ನ ಪರಿಹರಿಸ್ತಾವೆ. ಇಲ್ಲಿ ಒಂದು ದೇವರು ಹೆಸರಾಗಿರೋದೇ ಕಂಕಣ ಭಾಗ್ಯ ಕರುಣಿಸೋಕೆ, ಅದರಲ್ಲೂ ಗಂಡು ಮಕ್ಕಳ ಮದುವೆ ಮಾಡಿಸೋದಕ್ಕೆ. ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಆದರೂ ಇದು ನಿಜ. ನಾವೀಗ ಹೋಗ್ತಾ ಇರೋದು ಮದುವೆ ಆಗದೆ ಪರದಾಡ್ತಾ ಇರೋ ಗಂಡು ಮಕ್ಕಳಿಗೆ ಮದುವೆ ಯೋಗ ಕೊಡೋ ದೇವರ ಹತ್ರ. ಸಾಕಷ್ಟು ಜನರಿಗೆ ಈ ದೇವರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಇಲ್ಲಿ ಏನೇನು ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇವರು ಜಗಳೂರು ನಾಗಭೂಷಣ್, ಜಗಳೂರಿನ ವರ್ತಕರೊಬ್ಬರ ಮಗ. ಆಸ್ತಿ, ವ್ಯವಹಾರ, ಆರೋಗ್ಯ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಇವರು ಮದುವೆ ಆಗೋದಕ್ಕೆ ನೋಡಿದ ಹೆಣ್ಣುಗಳ ಸಂಖ್ಯೆ 100ಕ್ಕೂ ಹೆಚ್ಚು. ಇವರೇನು ಐಶ್ವರ್ಯ ರೈ ಥರದ ಹುಡುಗಿ ಬೇಕು ಅಂತ ಕೂತಿರ್ಲಿಲ್ಲ.
ಆದರೆ ಯಾವುದೇ ಸಂಬಂಧ ಮದುವೆ ತನಕ ಮುಂದುವರಿತಾ ಇರಲಿಲ್ಲ. ನಿಜಕ್ಕೂ ಇದೊಂದು ವಿಚಿತ್ರವಾದ ಸಮಸ್ಯೆಯಾಗಿ ಕಾಡೋದಕ್ಕೆ ಶುರುವಾಯಿತು. ನನಗೂ ಹೆಣ್ಣು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗಿಂದ ಹೋಗೋದು ಬರೋದು ಹಾಗೆ ನಡೀತಾ ಇತ್ತು. ಅವ್ರದ್ದು ಜಾತಕ ಕೊಡ್ಬೋದ್ರೆ ನಮ್ಗೆ ಕೊಡು ಬರ್ತಾ ಇರಲಿಲ್ಲ, ಅವ್ರಿಗೆ ಒಪ್ಪಿಗೆ ಆಗಿದ್ದು ನಮ್ಗೆ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಸೊ ನಾವು ಸ್ಟಾರ್ಟಿಂಗಲ್ಲಿ ಇದೆಲ್ಲ ಮಾಮೂಲು ಅಂದ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೊತಾ ಬಂದ್ವಿ. 1 ವರ್ಷ ಆಯಿತು, 1.5 ವರ್ಷ ಆಯಿತು, 2 ವರ್ಷ ಆಯಿತು. ಸೊ ಹಂಗೆ ಆಗ್ತಾ ಯಾಕೆ ನಮಗೂ ತುಂಬ ಬೇಜಾರಾಯಿತು. ಯೋಗ ಬರಬೇಕು, ಋಣಾನುಬಂಧ ಕೂಡಿ ಬರಬೇಕು ಅನ್ನೋದೆಲ್ಲ ಸರಿ, ಆದರೆ ಯಾವಾಗ ಅನ್ನೋ ಪ್ರಶ್ನೆ ಕಾಡ್ತಾ ಚಿಂತೆ ಶುರುವಾಗತ್ತೆ. ನಿಧಾನವಾಗಿ ಪರಿಸ್ಥಿತಿ ಬಿಗಡಾಯಿಸೋದಕ್ಕೆ ಪ್ರಾರಂಭ ಆಗತ್ತೆ. ಇವನಿಗೆ ಮದುವೆನಾ? ಅಲ್ಲಯ್ಯ, ಇನ್ನು ಆಡೋ ಹುಡುಗ ಇದ್ದಾಗಿದ್ದಾನೆ. ಅಲ್ಲ ರಾಮಣ್ಣವ್ರೆ, ಈಗ ಮದುವೆ ಮಾಡ್ದಲ್ಲೇ ಮುದುಕ ಆದ್ಮೇಲೆ ಮದುವೆ ಮಾಡೋಕ್ಕಾಗುತ್ತೆ? ಈಗ ಮದುವೆ ಮಾಡೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಬರ್ತದೆ. ಅಪ್ಪ, ನನಗೆ ಸ್ವಲ್ಪ ಕೆಲಸ ಐತಪ್ಪ, ನಾನು ಬರ್ತೀನಿ. ಇರಪ್ಪ, ಹೋಗಂತೆ. ನಿನ್ನ ಮದುವೆ ಯಾವಾಗಂತ ಹೇಳಲೇ ಅಲ್ವಾ? ನೋಡ್ತಾ ಇದ್ದೀನಪ್ಪ, ಇನ್ನ ಕಂಕಣ ಬಲ ಕೂಡ್ ಬಂದಿಲ್ಲ. ಅಲ್ಲ ರಾಮಣ್ಣವ್ರೆ, ನಿನ್ನ ಮಗನಿಗೆ ನನ್ನ ದೊಡ್ಡ ಮಗನ ವಯಸ್ಸಲ್ವಾ? ಈಗ ಮಾಡ್ದಲ್ಲ ಇನ್ನು ಯಾವಾಗ ನೀವು ಮದುವೆ ಮಾಡೋದು? ಈಗಾಗಲೇ ನನ್ನ ಮಗನಿಗೆ 2 ಮಕ್ಕಳಾಗಿದೆ. ಬರ್ತಾ ಮದುವೆ ಆಗ್ಬೇಕು ಅನ್ನೋ ಆಸೆ ಇದ್ದು ಹುಡುಗಿ ಸಿಗ್ತಾ ಇಲ್ಲ ಅನ್ನೋದು ಹಿಂಸೆಯಾಗಿ ಕಾಡುತ್ತೆ. ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಸಕ್ತಿ ಇಲ್ಲ, ವ್ಯಾಪಾರದಲ್ಲಿ ಮನಸ್ಸಿಲ್ಲ, ಊರಲ್ಲಿರೋದೇ ಉಸಿರು ಗಟ್ಟಿದ ಹಾಗಾಗ್ಬಿಡುತ್ತೆ. ಆಗ ನಾಗಭೂಷಣ್ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹೋಗ್ಬೇಡ ಕಣೋ, ನನ್ನ ಮಾತು ಕೇಳೋ, ಹೋಗ್ಬೇಡ ಕಣೋ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ನೀನು ಸುಮ್ಮನೆ. ಅಲ್ಲ ಕಣೋ, ಈ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಹೋದ್ರೆ ನಮ್ಗೆ ಯಾರೋ ಗತಿ. ಏನೋದು? ಎಲ್ಗೋ ಹೋಗ್ತಾ ಇದ್ಯಾ? ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ? ನಿಂಗೆ ಇಲ್ಲೇನು ಕಮ್ಮಿ ಆಗಿದೆ ಅಂತ? ಏನು ಕಮ್ಮಿ ಆಗಿಲ್ಲ, ಜನಗಳ ಮಾತು ಜಾಸ್ತಿ ಆಗಿದೆ. ಅವ್ರಿಗೆ ಉತ್ತರ ಕೊಡಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಜನ ಸಾವಿರಾರು ಆಡ್ಕೊಳ್ತಾರೆ. ಋಣಾನ್ ಬಂದ ಕೂಡ್ ಬಂದ್ರೆ ತಾನೇ ಆಗೋದು. ನೀನೇನು ಹುಡುಗಿನ? ನಾವು ಪ್ರಯತ್ನ ಪಡ್ತಾನೆ ಇದೀವಲ್ಲ. ಪ್ರಯತ್ನ ಪಡ್ತಾ 6 ವರ್ಷ ಕಾದು ಆಯ್ತು. ಎಂತೆಂಥವ್ರಿಗೋ ಮದುವೆ ಆಗಿ ಮಕ್ಕಳಾದು. ನನ್ನ ಅಡಿಯಲ್ಲಿ ಮದುವೆ ಆಗೋ ಯೋಗ ಬರ್ದಿಲ್ಲ ಬಿಡಿ. ಯಾಕೋ ಹಾಗೆಲ್ಲ ಮಾತಾಡ್ತಾ ಇದೀಯಾ? ಇನ್ನ 4 ಕಡೆ ನೋಡಿದ್ರಾಯ್ತು, ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗ್ಬೇಕಾ? ನೋಡಿ ಸಾಕಾಗಿ ಹೋಗಿದೆ. ನನಗೆ ತಲೆ ಚಿಟ್ಟ ಹಿಡಿದು ಹೋಗಿದೆ. ನನ್ನಿಂದಾಗಿ ನನ್ನ ತಮ್ಮನ ಮದುವೆ ಆಗ್ತಾ ಇಲ್ಲ. ನೋಡಪ್ಪ, ನೀನ್ ಈಗ ಆತರವಾಗಿ ಊರು ಬಿಟ್ಟು ಹೊರಟೋಗ್ಬಿಟ್ರೆ ಇಲ್ಲಿ ವ್ಯವಹಾರ ಎಲ್ಲ ಯಾರು ನೋಡ್ಕೋಬೇಕು? ಎಲ್ಲ ನಿನ್ ತಮ್ಮನ ತಲೆ ಮೇಲೆ ಬಿದ್ರೆ ಅವನಿಗೆ ಕಷ್ಟ ಆಗೋದಿಲ್ವೇನೋ? ಬಂದು ಹೋಗೋರಲ್ಲ ನನ್ನ ಮದುವೆ ಬಗ್ಗೆನೇ ಕೇಳ್ತಾರಪ್ಪ. ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲ ಕಣೋ, ನಿಮ್ಮ ಅಪ್ಪನೇ ಹೇಳಲಿಲ್ವಾ ಇನ್ನು 4 ದಿವಸ ತಡಿ ಅಂತ ಹೇಳಿ? ನನ್ನ ಮಾತು ಕೇಳೋ, ಮನೆ ಬಿಟ್ಟು ಹೋಗ್ಬೇಡ ಕಣೋ. ಆದರೆ ಇದಕ್ಕೆ ಪರಿಹಾರ ಏನು? ಇವರ ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಿಗಬಹುದು? ಆ ಚಮತ್ಕಾರ ಹೇಗ್ ನಡೆಯುತ್ತೆ? ಅದರ ಹಿಂದಿರೋ ಶಕ್ತಿಯ ಹಿನ್ನೆಲೆ ಏನು?